ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷುಧ್ರು ವ್ಲಾಗ್ಸ್. ಇವತ್ತು ಬಂದು ನಾವು ಮಾರ್ನಿಂಗಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾನು ಓದಿದ ಕಾಲೇಜ್ ಶಾಂತಿನಿಕೇತನ್ ಪಾಲಿಟೆಕ್ನಿಕ್ ರಾಮನಗರ. ಸೊ ಸ್ವಲ್ಪ ಕಾಲೇಜ್ ಹತ್ರ ಹೋಗಬೇಕಿತ್ತು, ಕಾಲೇಜ್ ಹತ್ರ ಹೋಗಿದ್ದೆ. ಸೊ ಕಾಲೇಜಿಂದ ಹಾಗೆ ಬಂದು ಸಾಯಿಬಾಬಾ ಟೆಂಪಲ್, ರಾಮನಗರದಲ್ಲಿರೋ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ಈ ಟೆಂಪಲ್ಗಂತೂ ನಾನು ಕಾಲೇಜಲ್ಲಿ ಓದ್ತಾ ಇರುವಾಗ ಆಲ್ಮೋಸ್ಟ್ ಡೈಲಿ ಹೋಗ್ತಾಯಿದ್ದೆ. ಬಟ್ ಕಾಲೇಜ್ ಮುಗಿದ ಮೇಲೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋದು ಸ್ವಲ್ಪ ರೇರ್ ಆಗಿಬಿಟ್ಟಿತ್ತು. ಬಟ್ ಮಧ್ಯೆ ನಾವು ಕಾಲೇಜ್ ಹತ್ರ ಹೋದಾಗೆಲ್ಲ ಹೋಗ್ತಿದ್ದೆ. ಬಟ್ ಒಂದೊಂದು ದಿನ ಕ್ಲೋಸ್ ಆಗಿಬಿಟ್ಟಿತ್ತು. ಇವತ್ತು ನಾನು ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡೇ ಹೋದೆ, ಬಟ್ ಓಪನ್ ಇತ್ತು. ಅದು ತುಂಬ ಖುಷಿಯಾಯಿತು. ಓಪನ್ ಇತ್ತು ಅಂತ ನಾನು ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಓಪನ್ ಇತ್ತಲ್ವ, ಸೊ ಹಂಗಾಗಿ ತುಂಬ ಖುಷಿಯಾಯಿತು. ಸೊ ಅಲ್ಲೆಲ್ಲ ಹೋಗಿ ದರ್ಶನ ಮಾಡಿಕೊಂಡೆ. ದೇವ್ರ ದರ್ಶನ ಮಾಡಿಕೊಂಡು ನಾನು ಕ್ಲೋಸೇ ಆಗಿಬಿಟ್ಟಿರುತ್ತೆ ಅಂದ್ಕೊಂಡು ಹೋದೋಳಿಗೆ ಪ್ರಸಾದ ಕೂಡ ಸಿಕ್ಕಲ್ಲಿ. ಅದು 2 ಬೌಲ್ ಕೊಟ್ಟರು ಪುರೋಹಿತರಲ್ಲಿ. ಪ್ರಸಾದ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಅಲ್ಲೇ ಸೇವ್ ಪುರಿ ಮತ್ತು ಪಾನಿಪುರಿ, ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರ ಸೇವ್ ಪುರಿ ಪಾನಿಪುರಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ತಿಂದ್ಕೊಂಡು ನೆಕ್ಸ್ಟ್ ಮನೆಗೆ ಹೋದೆ. ಇನ್ನು ನಮ್ಮ ಊರಲ್ಲಿ ಮನೆ ಹತ್ರ ಗಣೇಶ ಕೂರಿಸಿರಲ್ಲ, ಅಲ್ಲಿ ಪೂಜೆಗೆ ಹೋಗಿ ನನ್ನ ಮಗಳು ಫೋಟೋ ವಿಡಿಯೋ ಎಲ್ಲ ತೊಗೊಂಡು ನೈಟ್ಗೆ ಊಟ ಬಂದು ಚಪಾತಿ ಮತ್ತು ಬದನೇಕಾಯಿ ಗ್ರೇವಿ ಮಾಡಿದ್ದೆ. ಆ್ಯಂಡ್ ಇದು ಮೇನ್ ಮ್ಯಾಟ್ರು ಬರೋದಾದರೆ ಡಿಪ್ಲೊಮೊ ಇಂಜಿನಿಯರ್ ಟ್ರೈನಿಗೆ ಹೈರಿಂಗ್ ಆಗ್ತಾಯಿದೆ. ಕ್ವಾಲಿಫಿಕೇಷನ್ ಮೆಕ್ಯಾನಿಕಲ್, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ಲು, ಟೂಲ್ ಆ್ಯಂಡ್ ಡೈ ಮೇಕಿಂಗು, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರಬೇಕು. ಇವತ್ತು ನಾನು ನಿಮಗೆ ಬಂದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಂತ ಹೇಳಿದರೆ GCA, ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ. ಸೊ ಜಿಯೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಿಯೋದಲ್ಲಿ JCಗೆ ಹೈರಿಂಗ್ ಇದೆ. ಸೊ ಅದಕ್ಕೆ ನೀವು ಎಲ್ಲೋಗಿ ಜಾಯ್ನ್ ಆಗಬೇಕು, ಯಾವ ಥರ ಅಂತ ಕೇಳೋದಾದರೆ ನಿಮ್ಮ ನಿಯರ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ನಿಯರ್ ಜಿಯೋ ಆಫೀಸ್ ನೀವು ಎಲ್ಲಾದರೂ ಹೋಗಿ JCಗೆ ವೇಕೆನ್ಸಿ ಇದೆಯಾ ಅಂತ ಕೇಳಿಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಇದು ಬಂದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಮಾರ್ನಿಂಗ್ 9ಇಂದ ನೈಟ್ 8 o'clockವರೆಗೂ ಆ್ಯಕ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಮನೆ ವರ್ಕ್ ಜೊತೆಗೆ ಮೀನ್ಸ್ ಏನಾದ್ರು ನಿಮ್ಮದು ಮನೆ ಕೆಲಸ ಜೊತೆಗೆ ಕೂಡ ನೀವು ಈ ವರ್ಕ್ನ ಮಾಡ್ಕೊಬೋದು. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಇರಲ್ಲ, ಸ್ಲ್ಯಾಬ್ ವೈಸ್ ಇರುತ್ತೆ ಟಾರ್ಗೆಟ್. ಮೀನ್ಸ್ ಕಸ್ಟಮರ್ 40 ಸೆಕೆಂಡ್ ಎಫೆಕ್ಟಿವ್ ಆಗಿ ಮಾತಾಡಬೇಕಿರುತ್ತೆ, ಅವ್ರು ರೀಚಾರ್ಜ್ ಮಾಡಿಸ್ಕೋಬೇಕಿರುತ್ತೆ. ಈ ಥರ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ಯಾವ್ದು ನೀವು ರೀಚ್ ಆಗ್ತೀರಾ ಅಷ್ಟು ಸ್ಯಾಲ್ರಿನ ನೀವು ಅರ್ನ್ ಮಾಡ್ಕೊಬೋದು. ಬಟ್ ಮ್ಯಾಕ್ಸಿಮಮ್ ಇದರಲ್ಲಿ ನಿಯರ್ 15,000ವರೆಗೂ ಮನೇಲೇ ಇದ್ಕೊಂಡು ನೀವು ಅರ್ನ ಮಾಡ್ಕೊಬೋದು. ಬಟ್ ಇದೇನಂತ ಹೇಳಿದ್ರೆ ಟೆಲಿಕಾಲಿಂಗ್ ಇರುತ್ತೆ ವರ್ಕ್ ಬಂದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ನಿಯರ್ ಜಿಯೋ ಆಫೀಸ್ಗೆ ಹೋಗಿ JCಗೆ ವೇಕೆನ್ಸಿ ಇದೆಯಾ ಅಂತ ಕೇಳಿಬಿಟ್ಟು ನೀವಲ್ಲಿ ಆರಾಮಾಗಿ ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಇದು ಯಾವುದೇ ಥರ ಅವ್ರು ನಿಮಗೆ ಅಮೌಂಟ್ ಕೂಡ ಪೇ ಮಾಡಿಸ್ಕೊಳ್ಳಲ್ಲ, ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಅರ್ನಿಂಗ್ನ ಮಾಡಬೇಕಾದ್ರೆ ಸ್ಲ್ಯಾಬ್ನ ರೀಚ್ ಮಾಡಬೇಕಿರುತ್ತೆ. ಸ್ಲ್ಯಾಬ್ ರೀಚೇ ಮಾಡಿಲ್ಲ ಯಾವುದೇ ಥರ ಸ್ಯಾಲ್ರಿ ಬರೋದಿಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನೊಂದ್ಸಲಿ ನಾನು ಯಾವಾಗಾದ್ರೂ ಇದು ಯಾವ ಥರ ಜಾಬ್ ಮಾಡೋದು, ಇಲ್ಲಾಂದರೆ ಇದರಲ್ಲಿ ಯಾವ ಥರ ನೀವು ಸ್ಯಾಲ್ರಿನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದ್ರೆಲ್ಲ ನಾನು ನೆಕ್ಸ್ಟು ಸ್ವಲ್ಪ ನನಗೆ ವ್ಯೂವರ್ಸ್ ಆದಮೇಲೆ ನಾನು ಅದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಯಾರಾದರೂ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಏನಾದರೂ ಜಾಯ್ನ್ ಆಗಬೇಕು ನೋಡಿದರೆ ಜಸ್ಟ್ 1599ಇಂದ ಸ್ಟಾರ್ಟ್ ಆಗ್ತಿದೆ. ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.